ಸಂಪತ್ತಿನ ಅಧಿದೇವತೆ ಕುಬೇರ ದೇವನಿಗೆ ತುಂಬ ಅಹಂಕಾರ ಇತ್ತು. ಎಲ್ಲ ದೇವರುಗಳಲ್ಲೇ ನಾನೇ ಶ್ರೀಮಂತ, ಅತಿ ಶ್ರೀಮಂತ ದೇವರು ನಾನೇ ಅಂತ ಅಹಂಕಾರ ಜಾಸ್ತಿ ಇತ್ತು ಅವನಿಗೆ. ಒಂದ್ಸಲ ಕುಬೇರ ದೇವ ಏನು ಮಾಡ್ದ, ಎಲ್ಲ ದೇವಾನುದೇವತೆಗಳಿಗೂ ಔತಣಕೂಟ ಅಂದರೆ ಅದ್ದೂರಿ ಔತಣಕೂಟವನ್ನು ಏರ್ಪಡಿಸ್ದ. ಔತಣಕೂಟ ಅಂದರೆ ಇವಾಗ ಹೇಳ್ಬೇಕು ಅಂದರೆ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಅಂತ ಹೇಳ್ಬೋದು. ಹಾಗೆ ಎಲ್ಲರನ್ನೂ ಊಟಕ್ಕೆ ಆಹ್ವಾನ ಕೊಟ್ಟ, ಇನ್ವೈಟ್ ಮಾಡ್ದ. ಶಿವ ಪಾರ್ವತಿಯರನ್ನು ಕರೆದ, ನೀವು ಬರಬೇಕು ಅಂತ. ಶಿವ ಪಾರ್ವತಿಯರಿಗೆ ಕುಬೇರನ ಔತಣಕೂಟಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಆದ ಕಾರಣ ಅವ್ರೇನು ಮಾಡಿದ್ರು, ಅವ್ರ ಮಗ ಗಣೇಶನ ಕರೆದ್ಬಿಟ್ಟು ನೀನು ಕುಬೇರನ ಔತಣಕೂಟಕ್ಕೆ ಹೋಗಿ ಬಾ ಅಂತ ಕಳಿಸಿದ್ರು. ಗಣೇಶ ಕುಬೇರನ ಔತಣಕೂಟಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ತಿಂಡಿ ತಿನಿಸುಗಳು ಎಲ್ಲದನ್ನು ತಿಂದು ಖಾಲಿ ಮಾಡ್ದ. ಅವನಿಗಿನ್ನೂ ಹೊಟ್ಟೆ ತುಂಬಲಿಲ್ಲ. ಹೋಗಿ ಕುಬೇರನ ಅರಮನೆ ಹೆಸರು ಅಲಕಪುರಿ. ಅಲಕಪುರಿಯಲ್ಲಿದ್ದ ಎಲ್ಲ ವಸ್ತುಗಳನ್ನ ತಿಂದು ಮುಗಿಸಿದ. ಇನ್ನೂ ಹಸಿವು ತುಂಬಲಿಲ್ಲ. ಸರಿ, ಕುಬೇರನ್ನೇ ತಿಂತೀನಿ ಅಂತ ಕುಬೇರನನ್ನೇ ತಿನ್ನೋದಕ್ಕೆ ಅಂತ ಹೋದ. ಕುಬೇರ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಶಿವನ ಹತ್ರನೇ ಓಡೋಗ್ಬೇಕಾಯ್ತು. ಶಿವನ ಹತ್ರ ಓಡೋದ, ಪ್ಲೀಸ್ ನನ್ನನ್ನು ರಕ್ಷಿಸಿ ಅಂತ. ಆಗ ಶಿವ ತನ್ನ ಒಂದು ಇಡಿಯಷ್ಟು ಉರಿದ ಧಾನ್ಯಗಳನ್ನ ಗಣೇಶನಿಗೆ ಕೊಟ್ಟು ಅವನ ಹಸಿವನ್ನು ನೀಗಿಸ್ದ. ಅವನ ಒಂದು ಇಡೀ ಧಾನ್ಯಗಳಿಗೆ ಅವನ ಹಸಿವು ನೀಗೋಯ್ತು. ಆಗ ಕುಬೇರಗೆ ತನ್ನ ಅಹಂಕಾರದ, ನಾನೇ ದೊಡ್ಡವನು, ನಾನೇ ಶ್ರೀಮಂತ ಅನ್ನೋ ಒಂದು ಅಹಂಕಾರ ಏನಿತ್ತು ಅದು ಕಡಿಮೆ ಆಯಿತು. ಹಾಗೆ ಅವಮಾನ ಕೂಡ ಆಯಿತು.